Hello students, welcome to Ishwari Taniksha channel. So students, ಈ ವಿಡಿಯೋದಲ್ಲಿ ನಾವು 100 MBBS ಸೀಟ್ಸ್ ಇನ್ ಕರ್ನಾಟಕ ಇನ್ಕ್ರೀಸ್ ಆಗಿದೆ. ಸೊ ಯಾವುದೆಲ್ಲ ಕಾಲೇಜಸಲ್ಲಿ ಇನ್ಕ್ರೀಸ್ ಆಗಿದೆ ಮತ್ತು ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಸು ಅವೈಲೇಬಲ್ ಇದೆ ಅಂತ ನಾವು ನೋಡೋಣ. ಸೊ ಸ್ಟೂಡೆಂಟ್ಸ್, ನಾನು ನಿನ್ನೆ ಈ ಮೆಸೇಜನ್ನು ನೋಡಿದೆ. ಸೊ ಒನ್ ಆಫ್ ಆರ್ ಸ್ಟೂಡೆಂಟ್ ಕಳಿಸಿರೋದು ವಿಕಾಸ್ ಅಂತ. ಹಾಯ್ ವಿಕಾಸ್, ಥ್ಯಾಂಕ್ ಯು ಫಾರ್ ಸೆಂಡಿಂಗ್ ದಿಸ್ ಮೆಸೇಜ್. ಸೊ ಅವ್ರು ಕಳಿಸಿರೋದು ಏನು ಅಂತಂದರೆ, ಮ್ಯಾಮ್ ಆಕ್ಸ್ಫರ್ಡ್ ಆ್ಯಂಡ್ ಶ್ರೀನಿವಾಸದಲ್ಲಿ ಸೀಟ್ಸ್ ಇನ್ಕ್ರೀಸ್ ಆಗಿದೆ ಅಂತೆ, ಅದರ ಬಗ್ಗೆ ಹೇಳಿ ಅಂತ ಮೆಸೇಜ್ ಕಳಿಸಿದ್ರು. ಸೊ ಅದಾದಮೇಲೆ ನಾನು ಚೆಕ್ ಮಾಡಿದಾಗ NMC ವೆಬ್ಸೈಟಲ್ಲಿ ಸೊ ಇನ್ಕ್ರೀಸ್ ಆಗಿರೋದನ್ನು ನೋಡಿದೆ. ಸೊ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ವಿಕಾಸ್. ಸೊ ನೋಡಿ, NMC ವೆಬ್ಸೈಟಲ್ಲಿ ನಿಮಗೆ ಈ ನೋಟಿಫಿಕೇಷನ್ ಕಾಣುತ್ತೆ. ಸೊ ಇಟ್ ಈಸ್ ರಿಲೀಸ್ಡ್ ಆನ್ 6th of September. ಸೊ ಏನಿದೆ ಅಂತಂದರೆ, ಅಂಡರ್ ಗ್ರ್ಯಾಜುಯೇಟ್ MBBS ಸೀಟ್ ಮ್ಯಾಟ್ರಿಕ್ಸ್ ಫಾರ್ ಅಕಾಡೆಮಿಕ್ ಇಯರ್ 2024-2025. ಅಂದರೆ ಈ ವರ್ಷ ಯಾರಿಗೆಲ್ಲ ಯಾವೆಲ್ಲ ಕಾಲೇಜಸ್ಗೆ ಪರ್ಮಿಷನ್ ಸಿಕ್ಕಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಡ್ಬೋದು, BGS ಮೆಡಿಕಲ್ ಕಾಲೇಜ್ ಸಹ ಇದೆ. BGS ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್ 150 ಸೀಟ್ಸ್ ಇದೆ ಅಂತ. ಸೊ ಇದರಲ್ಲಿ ಫಸ್ಟ್ ಕಾಲಮಲ್ಲಿ ಬಂದ್ಬಿಟ್ಟು ಲೆಟರ್ ಆಫ್ ಪರ್ಮಿಷನ್ ಬಿಫೋರ್ ಫಸ್ಟ್ ಅಪೀಲ್ ಅಂತ ಇದೆ. ಅಂದರೆ ಈ ಸೀಟ್ಸ್ ಎಲ್ಲ ಫಸ್ಟೇ ಪಬ್ಲಿಷ್ ಆಗಿತ್ತು. ನೆಕ್ಸ್ಟ್ ಕಾಲಮಲ್ಲಿ ನೋಡಿ, ಲೆಟರ್ ಆಫ್ ಪರ್ಮಿಷನ್ ಆಫ್ಟರ್ ಫಸ್ಟ್ ಅಪೀಲ್ ಅಂತ. ಸೊ ಇದು ಈಗ ರೀಸೆಂಟಾಗಿ ರಿಲೀಸ್ ಆಗಿರೋದು. ಸೊ ನೋಡೋಣ ಇಲ್ಲಿ. ಸೊ ಅದರಲ್ಲಿ ನೀವು ನೋಡೋದಾದರೆ, ನಮ್ಮ 2 ಕಾಲೇಜಸ್, ಕರ್ನಾಟಕದಲ್ಲಿ 2 ಕಾಲೇಜಸ್ಗೆ 50 ಸೀಟ್ಸ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗಿದೆ. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಲ್ಲಿ 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ ಮತ್ತು ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ 50 ಸೀಟ್ಸು ಇನ್ಕ್ರೀಸ್ ಆಗಿದೆ. ಸ್ಟೂಡೆಂಟ್ಸ್, ಇದೆರಡು ಮೈನಾರಿಟಿ ಕಾಲೇಜಸ್ ಆಗಿದೆ. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಬಂದ್ಬಿಟ್ಟು ತೆಲುಗು ಮೈನಾರಿಟಿ ಕಾಲೇಜು, ಶ್ರೀನಿವಾಸ ಬಂದ್ಬಿಟ್ಟು ತುಳು ಮೈನಾರಿಟಿ ಕಾಲೇಜು. ಸೊ KA ವೆಬ್ಸೈಟಲ್ಲಿ ಯಾವುದೇ ಡೀಟೇಲ್ಡ್ ನೋಟಿಫಿಕೇಷನ್ ಏನೂ ಕೊಟ್ಟಿಲ್ಲ, ಸೀಟ್ ಮ್ಯಾಟ್ರಿಕ್ಸ್ ಇದ್ರ ಬಗ್ಗೆ ಏನೂ ಹೇಳಿಲ್ಲ. ಬಟ್ ಇದು ಅಡಿಷ್ನಲ್ ಸೀಟ್ಸ್ ಆಗಿರೋದ್ರಿಂದ ಸೊ ಸೆಕೆಂಡ್ ರೌಂಡಲ್ಲಿ ಈಗ ಇನ್ಕ್ರೀಸ್ ಮಾಡಿರ್ಬೋದು. ಸೊ ಇದನ್ನು ಸೆಕೆಂಡ್ ರೌಂಡಲ್ಲಿ ಇನ್ಕ್ರೀಸ್ ಮಾಡಿರ್ತಾರೆ ಅಂತ ಅಂದ್ಕೊತೀನಿ. ಯಾಕಂದರೆ ಈಗಷ್ಟೇ ರಿಲೀಸ್ ಆಗಿರೋದ್ರಿಂದ ಸೆಕೆಂಡ್ ರೌಂಡ್ಗೆ ಅವೈಲೇಬಲ್ ಇರ್ಬೋದು ಈ ಎಲ್ಲ ಸೀಟ್ಸು. ಸೊ ಈಗ ಈ ಸೀಟ್ಸು ಹೇಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿರ್ಬೋದು ಅಂತ ನೋಡೋಣ. ಸೊ ಸ್ಟೂಡೆಂಟ್ಸ್, ಇದು ಬಂದ್ಬಿಟ್ಟು ಈಗ ರೀಸೆಂಟಾಗಿ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕಾನಾಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು MVJ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಡಿಸ್ಟ್ರಿಬ್ಯೂಷನ್ KAದಲ್ಲಿ ಕೊಟ್ಟಿದ್ರು. ಸೊ ಇದು ಸಹ ಮೈನಾರಿಟಿ ಕಾಲೇಜಸ್ಸೇನೆ. ಸೊ ಸೇಮ್ ಪ್ಯಾಟರ್ನಲ್ಲೇ ಈಗ ನಮಗೆ ಆಕ್ಸ್ಫರ್ಡ್ ಮತ್ತು ಶ್ರೀನಿವಾಸದಲ್ಲೂ ಸೀಟ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಪ್ಯಾಟರ್ನ್ ಸೇಮ್ ಇರುತ್ತೆ. ಸೊ ಗೌರ್ನಮೆಂಟ್ ಸೀಟ್ಸ್ ಬಂದ್ಬಿಟ್ಟು 12 ಇರುತ್ತೆ. ಸೊ ಈಗ ಇಲ್ಲೂ ಸಹ ಶ್ರೀನಿವಾಸ ಮತ್ತು ಆಕ್ಸ್ಫರ್ಡಲ್ಲಿ 12 ಗೌರ್ನಮೆಂಟ್ ಸೀಟ್ಸ್ ಇರ್ಬೋದು. ಸೊ ಈ ಗೌರ್ನಮೆಂಟ್ ಸೀಟ್ಸ್ ಬಂದ್ಬಿಟ್ಟು ಕ್ಯಾಟಗರಿ ವೈಸು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ನೆಕ್ಸ್ಟು P ಸೀಟ್ಸ್ ಅಂದರೆ ಪ್ರೈವೇಟ್ ಸೀಟ್ಸ್. ಸೊ ಪ್ರೈವೇಟ್ ಸೀಟ್ಸ್ ಬಂದ್ಬಿಟ್ಟು 28 ಸೀಟ್ಸ್ ಇದೆ. ಸೊ ಔಟ್ ಆಫ್ ದಿಸ್ 28 ಸೀಟ್ಸ್ ಮತ್ತು ಕ್ಲಾಸಿಫಿಕೇಷನ್ ಇರುತ್ತೆ. ಸೊ ಹೇಗೆ ಕ್ಲಾಸಿಫೈ ಆಗುತ್ತೆ ಅಂತಂದರೆ, ಮೈನಾರಿಟಿ ಸೀಟ್ಸ್ ಬಂದ್ಬಿಟ್ಟು 18 ಇರುತ್ತೆ. ಸೊ ಆಕ್ಸ್ಫರ್ಡಲ್ಲಿ 18 ತೆಲುಗು ಮೈನಾರಿಟಿ ಸೀಟ್ಸ್ ಇರುತ್ತೆ. ಶ್ರೀನಿವಾಸದಲ್ಲಿ ಬಂದ್ಬಿಟ್ಟು 18 ತುಳು ಮೈನಾರಿಟಿ ಸೀಟ್ಸ್ ಇರುತ್ತೆ. ಸೊ ಈಗ 28ಅಲ್ಲಿ 18 ಬಂದ್ಬಿಟ್ಟು ಮೈನಾರಿಟಿ ಸೀಟ್ಸು. ಸೊ ರಿಮೈನಿಂಗ್ 10 ಇರುತ್ತೆ. ಸೊ ಆ 10 ಸೀಟ್ಸಲ್ಲಿ 4 ಬಂದ್ಬಿಟ್ಟು GMP ಸೀಟ್ ಆಗಿರುತ್ತೆ, 4 ಬಂದ್ಬಿಟ್ಟು ಓಪನ್ ಸೀಟ್ಸ್ ಆಗಿರುತ್ತೆ ಮತ್ತು 2 ಬಂದ್ಬಿಟ್ಟು GMPH ಸೀಟ್ಸ್ ಆಗಿರುತ್ತೆ. ನೆಕ್ಸ್ಟು N ಸೀಟ್ ಅಂತ ಇದೆ, ದಟ್ ಈಸ್ NRI ಸೀಟ್ಸ್. ಸೊ NRI ಸೀಟ್ಸ್ 8 ಅವೈಲೇಬಲ್ ಇರುತ್ತೆ ಮತ್ತು O ಸೀಟ್ ಅಂದರೆ ಅದರ್ ಸೀಟ್ ಆರ್ ಮ್ಯಾನೇಜ್ಮೆಂಟ್ ಸೀಟ್ ಅಂತ. ಸೊ ಮ್ಯಾನೇಜ್ಮೆಂಟ್ ಸೀಟ್ ಬಂದ್ಬಿಟ್ಟು 2 ಇರುತ್ತೆ. ಸೊ ಈ ಥರ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಯಾಕೆ ಅಂತಂದರೆ ಇದು ಮೈನಾರಿಟಿ ಕಾಲೇಜಸ್ಸೇನೆ. ಸೊ ಈಗ ರಿಲೀಸ್ ಆಗಿರೋ ಆಕ್ಸ್ಫರ್ಡ್ ಮತ್ತು ಶ್ರೀನಿವಾಸನೂ ಸಹ ಮೈನಾರಿಟಿ ಕಾಲೇಜಸ್ಸೇನೆ. ಸೊ ಪ್ಯಾಟರ್ನ್ ಬಂದ್ಬಿಟ್ಟು ಸೇಮ್ ಇರುತ್ತೆ. ಸೊ ಈ ಎಲ್ಲ ಸೀಟ್ಸೂ ಅಂದರೆ ಈಗ ಶ್ರೀನಿವಾಸ ಮತ್ತು ಆಕ್ಸ್ಫರ್ಡಲ್ಲಿ ಏನು ರಿಲೀಸ್ ಆಗಿದೆ ಅದು ಬಂದ್ಬಿಟ್ಟು ಅಡಿಷ್ನಲ್ ಸೀಟ್ಸು. ಸೊ ಸ್ಟೂಡೆಂಟ್ಸ್ ಗಮನ ಇರಲಿ, ಅಡಿಷ್ನಲ್ ಸೀಟ್ಸ್ ಅಂದರೆ ಆಲ್ರೆಡಿ ನೀವು ಕಾಲೇಜ್ ಆ್ಯಡ್ ಮಾಡಿದರೆ ಆಪ್ಷನ್ ಎಂಟ್ರಿಯಲ್ಲಿ ಆಲ್ರೆಡಿ ಈ ಕಾಲೇಜಸ್ಸು ಆ್ಯಡ್ ಮಾಡಿದರೆ ಮಾತ್ರ ನಿಮಗೆ ಅವೈಲೇಬಿಲಿಟಿ ಇರುತ್ತೆ. ಸೊ ನೀವೇನಾದರೂ ಈ ಕಾಲೇಜಸ್ಸನ್ನು ಆ್ಯಡ್ ಮಾಡಿಲ್ಲ ಅಂತಂದರೆ ಹೊಸದಾಗಿ ಯಾವುದೇ ಕಾಲೇಜಸ್ಸನ್ನು ಆ್ಯಡ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಯಾಕೆ ಅಂತಂದರೆ, this is not addition of new course or new college, it is only increase in the seats ಅಂತ ಕೊಡ್ತಾ ಇದ್ದಾರೆ. ಸೊ ಸೀಟ್ಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಸೊ ದೇ ಆರ್ ನಾಟ್ ಗಿವಿಂಗ್ ಎನ್ ಆಪ್ಷನ್ ಟು ಆ್ಯಡ್ ದಿಸ್ ಕಾಲೇಜಸ್. ಸೊ ಸ್ಟೂಡೆಂಟ್ಸ್, ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆ ಈ ಸೀಟ್ಸು ಅಂದರೆ ಈ ಕಾಲೇಜಸ್ಸು ನೀವು ಆಪ್ಷನ್ ಎಂಟ್ರಿಯಲ್ಲಿ ಆಲ್ರೆಡಿ ಆ್ಯಡ್ ಮಾಡಿದ್ದೀರಾ ಇಲ್ಲ ಆ್ಯಡ್ ಮಾಡೋಕ್ಕೆ ಮರ್ತೋಗಿದ್ದೀರಾ ಅಂತ
ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.